ನಮಸ್ಕಾರಿ ತಿಂಡಿ ಮಂದಿಗೆ. MI ವರ್ಸಸ್ RCB ಮ್ಯಾಚ್ ಐತಿ. ತಿಂಡಿ ಮ್ಯಾಚ್ ಅನ್ನೋಕ್ಕಿಂತ ಗೆಲುವು ನಮ್ಮದ ಅಂತಾನೆ ಹೇಳ್ಬೋದು. ಯಾಕಂದ್ರ MIದವ್ರು ಸೀಸನ್ ಆಯ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸೋಲ ಕುಂತ್ಬಿಟ್ರ. ಯಾಕಂದ್ರೆ 5 ಟ್ರೋಫಿ ಗೆಲ್ಲಿದ್ದು ಹುಮ್ಮಸ್ಸೇನೋ ಅವ್ರಿಗೆ ತಲೆ ಮೇಲೆ ಕುಂತೇನೋ. ಆ ಕಿರೀಟ ಬಿಚ್ಚಿಟ್ಟು ಕಾಯಿಸಿ ಆ ಕಿರೀಟ ಎಲ್ಲೇನೋ ಕಳ್ಕಂದ್ರೇನೋ ಆ ಕಪ್ನ ಒಳ್ಳೆ ಪಡ್ಯಾಕ ಅವ್ರಿಗೆ ಇಷ್ಟ ಇಲ್ಲೇನೋ ಒಂದು ಗೊತ್ತವಲ್ಲ. ಯಾವತ್ತ MI ಟೀಮ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಇಲ್ಲಲ್ಲ, ಅವಾಗ MI ಬರೀ ಸೋಲನ್ನ ಕಾಣಕುಂತೈತಿ. ಈಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ಐತಿ, ಆದ್ರೆ ಏನು ಒಂದು ಕೂಡ ಗೆಲ್ತಾರೆ ಮ್ಯಾಚ್. ಆ ಕಡೆ ಈ ಕಡೆ ಏನು ಹೇಳಿಕೆನ ಗೆಲ್ಲವಲ್ರು. ಆದ್ರೆ ಸೀಸನ್ MIಗೆ ಫುಲ್ ಏನು ಟೇಬಲ್ನಾಗ ಸೆಕೆಂಡ್ ಫಸ್ಟ್ ಪ್ಲೇಸ್ ಇರೋರು ಈಗ ಮಾತ್ರ ಪೂರೇ ಕೆಳಗಡೆನ ಇದ್ರು. 5 ತಳಗನ ಇರೋದವ್ರು. ಯಾವಾಗ ನೋಡಿದ್ರು ಅವರು ಮೊನ್ನೆ ಲಕ್ನೋದವ್ರು ಕೂಡ ಅವರು MIದವ್ರು ಕೂಡ ಒಂದು ಮ್ಯಾಚ್ ಸೋತ್ ಬರಕುಂತಾರ. ನಾವು ಗುಜರಾತ್ ಅವ್ರು ಕೂಡ ಒಂದು ಸೋತ್ ಬರಕುಂತೀವಿ. ಗುಜರಾತ್ ಅವ್ರು ಕೂಡ ನಮ್ಮ RCB ಮೇನ್ ಸೋಲಕ್ಕೆ ಕಾರಣ ಏನಪ್ಪ ಅಂದ್ರೆ ಸಿರಾಜ್ ಭಾಯ್ ಮಿಯಾಬಾಯ್ ಅವರು ನಮ್ಮ RCB ಟೀಮ್ನಾಗ ಇದ್ದಾಗ ದುಮ್ಶನ ನೋಡ್ಸ್ಯಾನದ್ರಿ. ಅದ ಸಿರಾಜ್ ದುಮ್ಶನ್ ನೋಡಿ 6 4 ಸಿಕ್ಕಂಗೆ ಹೊಡಿಸಿ ಮಾಡ್ದ. ಒಂದು ಹಾಫ್ ಸೆಂಚುರಿ ನಾವು ಬ್ಯಾಟ್ಸ್ಮನ್ ಹೊಡಿಕಿನ ನಮ್ಮ ಸಿರಾಜ್ ಭಾಯ್ನ ಹೊಡಿಸಂತಿದ್ದ ಅಂತ ಪರಿ ರನ್ ಹೊಡಿಸ್ಯಾನದು. ಈಗ ಗುಜರಾತ್ ಕಡೆ ಹೋಗಿ ಕಾಯಿಸಿ ನಮ್ಮ RCB ಟೀಮನ್ನು ಸೋಲಿಸ್ಬಿಟ್ಟಾನ. ಏನು 3 ವಿಕೆಟ್ ತೊಗೊಂಡು 2 ಸ್ಟಂಪು ನಮ್ಮ ಮೇನ್ ಪ್ಲೇಯರ್ಸ್ನ ಸಿರಾಜ್ ಭಾಯ್ನ ಹಾಕ್ಯಂದ. ಆದರೆ ನಮ್ಮ ಮ್ಯಾಚ್ ಸೋತೀವಿ. ಆದ್ರೆ ಸೋತ್ರು ಖುಷಿ ಐತಿ ನಮ್ಗೆ. ಯಾಕಪ್ಪ ಅಂದ್ರೆ ನಮ್ಮ RCB ಪ್ಲೇಯರ್ ಆ ಕಡೆ ಹೋಗಿ ಆಡಿ ಕಾಯಿಸಿ ನಮ್ಮ RCB ಟೀಮ್ ಸೋಸೈತಂದ್ರೆ ಡನ್, ಅದಕ್ಕೇನು ತಪ್ಪಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ MI ವರ್ಸಸ್ RCB ಮ್ಯಾಚ್ ಗೆಲುವು ನಮ್ಮದನ ಇದು. ಯಾಕಪ್ಪ ಕಟ್ಟಿಟ್ಟಿದ್ದು ಬತ್ತಿದ್ದು MIದವ್ರಿಗೆ ಹತ್ತಿ ಬಿಡೈತಿ. ಏನು ಮಾಟ ಮಂತ್ರ ನಿಂಬೆಹಣ್ಣು ಮಾಡ್ಸ್ಕೊಂಡ್ ಬರ್ತಿದ್ದಲ್ರಿ, ಆ ನಿಂಬೆಹಣ್ಣು ಒಳ್ಳೆ ತಿರುಗಿ ಒದ್ದೈತೆ. ಏನು ಅದ್ರ ಸಂಬಂಧ ಅವ್ರಿಗೆ ಸೋಲತ್ತೈತಿ. ಆದ್ರೆ ನಮ್ಮ RCBಗೆ 3 ಮ್ಯಾಚ್ನಾಗ 2 ಗೆದ್ದೀವಿ. ಒಂದು ಮೊನ್ನೆ ಮ್ಯಾಚ್ ಗುಜರಾತ್ ಕೂಡ ಸೋತೀವಿ. ಆದ್ರೆ MIದವರು 4ರಾಗ 1 ಗೆದ್ದಾರ, 3 ಸೋತಾರ. ಈಗ ಅವರು 5ನೇ ಮ್ಯಾಚ್ ಆಡಕ್ಕೆ ಬರಕುಂತಾರ. ನಾವು ಕೂಡ 4ನೇ ಮ್ಯಾಚ್ ಆಡಕ್ಕೆ ಬರಕುಂತೀವಿ. ಈ ಮ್ಯಾಚ್ ಎಲ್ಲಿ ನಡೆಯಕ್ಕೆ ಕುಂತೈತಪ್ಪ ಅಂದ್ರೆ ವಾಂಕಡೆ ಸ್ಟೇಡಿಯಮ್ದಾಗ ನಡೆಯಕ್ಕೆ ಕುಂತೈತಿ. ಇದು ಪಿಚ್ ನೋಡ್ರಿ, ಈ ಕಡೆ ಬಾಲಿಂಗ್ನು ಎಸಲ್ಲ ಬ್ಯಾಟಿಂಗ್ನು ಎಸಲ್ಲ. ಆದ್ರೆ ಒಂದು ಲೆಕ್ಕ ಪಿಚ್ ಕೂಡ ಚೆನ್ನಾಗೈತಿ ಅಂತಲೇ ಹೇಳ್ಬೋದು. ಆದ್ರೆ ಮೊನ್ನೆ ಮ್ಯಾಚ್ ಹಂಗೆ ನಮ್ಮ ಈ ಸಮಯ ಆಡಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ 2 ಮ್ಯಾಚ್ WPL ಹೆಣ್ಮಕ್ಳು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಕಾಯಿಸಿ ಎಷ್ಟು 5 ಮ್ಯಾಚ್ ಏನು ಇದ್ವು ಅಲ್ರಿ. 5 ಮ್ಯಾಚ್ ಅಲ್ಲ, ಮ್ಯಾಚ್ ಇದ್ದು WPL ಹೆಣ್ಮಕ್ಳು ಅಷ್ಟು ಮ್ಯಾಚ್ ಸೋತ್ಬಿಟ್ಟಿದ್ರು. ಬೇರೆ ಕಡೆ 2-2 ಗೆದ್ದಿದ್ರು. ಆದ್ರೆ ನಮ್ಮ ಬೆಂಗಳೂರು ಸ್ಟೇಡಿಯಂದಾಗ ಬಂದು ಸೋತಿದ್ರು. ಆದ್ರೆ ನಮ್ಮ RCB IPL ಕೂಡ ಅವರು ಸೀದಾ ಬೆಂಗಳೂರು ಸ್ಟೇಡಿಯಮ್ದ ಬಂದು ಕಾಯಿಸಿ ಅವರು ಒಂದು ಸೋತಾರ. ಹೆಣ್ಮಕ್ಳು ಹಂಗೆ ನಮ್ಮ RCB ಇದು IPLನಾಗ ಆಗ್ಬಾರ್ದು ಅಂತ ಹೇಳಿ ಕಾಯಿಸಿ ಮ್ಯಾಚ್ ಮಾತ್ರ ತಿಂಡಿ ಮ್ಯಾಚ್ ಐತಿ. ಆದ್ರೆ ಎಲ್ಲರೂ ಫಾರ್ಮ್ ಅದಾವು. ಯಾಕಂದ್ರೆ ಮೊನ್ನೆ ಮ್ಯಾಚಿನ ಇದಾಗೈತಿ, ಒಳ್ಳೆ ಫಾರ್ಮ್ ಇರ್ಬೇಕು. ಯಾಕಪ್ಪ ಅಂದ್ರೆ ಪವರ್ ಪ್ಲೇನಾಗ ವಿಕೆಟ್ ಬಿಡ್ಬಾರ್ದು. ನಮ್ದು ವಿಕೆಟ್ ಬಿತ್ತಪ್ಪ ಅಲ್ಲೇ ಮೇನ್ ಇದಾಗೋದು. ಪವರ್ ಪ್ಲೇ ಕೂಡ ಬೆಂಕಿ ಆಗ್ಬೇಕು. ಮತ್ತು ದೇವದತ್ ಪಡಿಕಲ್ 3rd ಪ್ಲೇಸ್ ಬರಕುಂತಾರ. ಆದ್ರೆ ಅವ್ರ ಕಡೆ ಎಲ್ಲ ಒಂದಿಷ್ಟು ರನ್ ಬಂತಪ್ಪ ಅಂದ್ರೆ ಬೆಂಕಿ ಮ್ಯಾಚ್ ಆಗುತ್ತೆ. ಆದ್ರೆ ಜಿತೇಶ್ ಶರ್ಮಾ ಅವರು ಜಿತೇಶ್ ಶರ್ಮಾ ಅವರು ಟೀಮ್ ಡೇವಿಡ್ ಅವರು ಲಿಸ್ಟ್ ಅವರು ಬೆಂಕಿ ಅಡಿಕಾಯಿಸಿ ನಮ್ಮ ಟೀಮ್ನ ಒಂದು ದಡಕ್ಕೆ ಹಚ್ಚಿದ್ರು. ಬೆಂಕಿ ಮ್ಯಾಚ್. ಆದ್ರೆ ಇವತ್ತಿನ ಮ್ಯಾಚ್ ಗೆಲ್ತೀವಿ ಅನ್ನೋ ಪಕ್ಕ ಐತ್ರಿ. ಅವನು ಕಟ್ಟಿಟ್ಟು ಬತ್ರಿ ಅವನು. ಯಾಕಪ್ಪ ಅಂದ್ರೆ ನಮ್ಮ MI ಅವರು ದುಮ್ಸೆನ ಸೋತ್ಕೊಂಬರಕುಂತಾರ, ನಾವು ದುಮ್ಸೆನ ಗೆಲ್ಕೊಂಬರಕುಂತೀವಿ. 1 ಮ್ಯಾಚ್ ಸೋತೀವಿ ಅಂದ್ರೆ ಪರ್ಕ್ ಬಿಡ್ತೈತೆ ಏನ್ರಿ, ಬಿಡಂಗಿಲ್ಲ. ಬರ್ರಿ ಇವತ್ತಿನ MI ವರ್ಸಸ್ RCB ಮ್ಯಾಚ್ ಏನಾಗುತ್ತೆ ಅಂತ ಹೇಳಿ ಮತ್ತೆ ನಾಳೆ ಬಿಟ್ಟು ಹಾಕಿನಿ. ನಮಸ್ಕಾರ.